ಜ್ಞಾನ ಯೋಗ. ಜ್ಞಾನ ಅಂದರೆ ಬುದ್ಧಿ. ಏನು ಬುದ್ಧಿ? ಬಿಸಿಬೇಳೆ ಬಾತ್ ಮಾಡೋದು ಹೇಗೆ, ಬ್ಯಾಂಕಲ್ಲಿ ದರೋಡೆ ಮಾಡೋದು ಹೇಗೆ, ವ್ಯಾಪಾರದಲ್ಲಿ ಲಾಭ ಹೆಚ್ಚಿಸೋದು ಹೇಗೆ, ಇದು ಬುದ್ಧಿ ಇಲ್ಲ. ಏನು ಬುದ್ಧಿ? ನನ್ನಲ್ಲಿ ಪರಿವರ್ತನೆಯನ್ನು ನಾನು ಹೇಗೆ ಕಂಡುಕೊಳ್ಳಲಿ, ಭಗವಂತನನ್ನು ನಾನು ಹೇಗೆ ಪಡೆಯಲಿ, ನಾನು ಹುಟ್ಟಿದ ಕಾರಣವೇನು, ಹುಟ್ಟಿದ ಕಾರಣಕ್ಕೆ ತಕ್ಕಂತೆ ನಾನು ಜೀವಿತ ಮಾಡ್ತಾ ಇದ್ದೀನಾ, ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಪುಸ್ತಕಗಳನ್ನು ಓದಿ ನನ್ನ ನಾಲೆಡ್ಜನ್ನು ಡೆವಲಪ್ ಮಾಡಿಕೊಳ್ಳೋದು. ಎದು ಸರಿ ಎದು ತಪ್ಪು, ಎದು ಸರಿ ಎದು ತಪ್ಪು, ಇದನ್ನು ಕಂಡುಕೊಳ್ಳೋದಕ್ಕೆ ಬೇಕಾಷ್ಟು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿದ್ದ ಪುಸ್ತಕಗಳನ್ನು ಯೋಗಿಗಳು ಬರೆದಿದ್ದಾರೆ. ನೀವು ಹೇಳಿದಂಗೆ ಈ ಮತ ಆ ಮತ ಅಂತಲ್ಲ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, 3 ಗುರುಗಳು ಅದಕ್ಕೆ ಸಂಬಂಧಪಟ್ಟಿದ್ದ ದಾರಿಯಲ್ಲಿ ಹೋದಾಗ ಬೇಕಾಟು ಜ್ಞಾನಿಗಳು ಹುಟ್ಟಿದ್ದಾರೆ. ಅವರು ಬರೆದ ಪುಸ್ತಕಗಳನ್ನು ಓದಬೇಕು. ಜೀವನ ಸತ್ಯವನ್ನು ತೋರಿಸಿಕೊಡ್ತಾರೆ. ನನ್ನ ಮಾನಸಿಕ ಗುರು ಶ್ರೀ ರಾಮಕೃಷ್ಣ ಪರಮಹಂಸರು, ರಾಮಕೃಷ್ಣ ಮಠ ಮೈಸೂರಲ್ಲಿ ಯಾದವಗಿರಿಯಲ್ಲಿದೆ. ಹೋಗಿ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ತುಂಬ ಕಡಿಮೆ ದರದಲ್ಲಿ ಈ ಥರದ ವಿಚಾರಗಳಿಗೆ ಉತ್ತರ ಕೊಡುವ ಪುಸ್ತಕಗಳು ಸಿಗತ್ತೆ. ತಗೊಂಡು ಓದಿ. ಅಂಗಡಿಯಲ್ಲಿ ಕಾಸು ಕೊಟ್ರಿ ಅಂತಂದ್ರೆ ಅಲ್ಲಿ ಶಾಪ್ ಇದೆ, ಸೇಲ್ ಮಾಡೋ ಜಾಗ. ಬುಕ್ಕನ್ನು ನೀವೇ ಹಾಕೊಂಡು ಇಂಥ ಬುಕ್ ಬೇಕು ಅಂತ ನೀವು ತಗೊಂಡು ಕೊಟ್ರಿ ಅಂತಂದ್ರೆ ಅದು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ ತರಾವರಿ ರೇಟಲ್ಲಿದೆ. ಆದರೆ ತುಂಬ ಕಮ್ಮಿ, ತುಂಬ ಕಡಿಮೆ ದರದಲ್ಲಿ ಕೊಡ್ತಾರೆ ಪುಸ್ತಕಗಳು. ರಾಮಕೃಷ್ಣ ಮಠ ಅಂತಲ್ಲ, ಚಿನ್ಮಯ ಮಿಷನ್ ಇದೆ, ಬೇಕಾಟಿದೆ. ಇವುಗಳೆಲ್ಲ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಬರೆದಿರ್ತಾರೆ. ಕನ್ನಡದಲ್ಲಿರ್ತಾರೆ ಪುಸ್ತಕಗಳು. ಕನ್ನಡ, ತಮಿಳು, ಇಂಗ್ಲೀಷು, ನಿಮಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಸಿಗುತ್ತೆ. ನಿಮ್ಮ ಮೊಬೈಲಿಂದನೇ. ನಾನು ನಿಮ್ಮ ಜೊತೆ ಸಿಂಗಾಪುರ್ ಬರಬೇಕು, ಅಲ್ಲಿ ಹೋಗ್ತಿರಲ್ಲ ಮೆಡಿಟೇಷನ್ಗೆ ಅಂತ. ಈಗ ಫೋನ್ ಮಾಡಿ, ಮಠಕ್ಕೆ ಹೋಗ್ಬಿಟ್ಟು ಫೋನ್ ಮಾಡಿ, ಏನು ಪುಸ್ತಕ ಬೇಕು ಹೇಳ್ತೀನಿ ತಗೊಳ್ಳಿ. ರಾಮಕೃಷ್ಣ ಮಠ ಯಾದವಗಿರಿಯಲ್ಲಿದೆ, ಹೋಗಿ. ಏನು ಪುಸ್ತಕ ಬೇಕು ಹೇಳ್ತೀನಿ ತಗೊಳ್ಳಿ. ನೀವು ಜ್ಞಾನವನ್ನು ಬೆಳೆಸ್ಕೋಬೇಕು ನೀವು.